ನಾನು ರಾಜಶಂಕರ್ ಎನ್, ರೇಖೆ ಹೀಲರ್ ಮತ್ತು ಅಕ್ಯುಪಂಕ್ಚರ್ ಹೀಲರ್ ಆಗಿ ಸತತವಾಗಿ 15 ವರ್ಷಗಳಿಗಿಂತ ಹೆಚ್ಚು ಕಾಲ ಅನೇಕ ಜನರಿಗೆ ಸಮಸ್ಯೆಗಳಿಗೆ ನಾನು ಸೂಕ್ತ ಪರಿಹಾರ ನೀಡುತ್ತಾ ಬಂದಿದ್ದೇನೆ. ಅದರಲ್ಲಿ ರೇಖೆ ಗುರುಗಳಾದಂತಹ ಮಲ್ಯಾಬಾದ್ ತಾತನವರು ಮತ್ತು ಶಶಿಧರ್ ಗುರೂಜಿಯವರು ನನಗೆ ನೀವು ಹೆಚ್ಚಿನ ಜ್ಞಾನಕ್ಕಾಗಿ ಬಸವ ಅಕಾಡೆಮಿಗೆ ಸೇರಿಕೊಳ್ಳಿ ಅಂತ ಪ್ರೇರೇಪಿಸಿದಾಗ ನಾನು ತಕ್ಷಣ ಆ ಒಂದು ಅಕಾಡೆಮಿ ಅಧ್ಯಕ್ಷರಾದಂತಹ ಡಾಕ್ಟರ್ ಬಸವರಾಜ ಸರ್ ಅವರಿಗೆ ನಾನು ಸಂಪರ್ಕಿಸಿದಾಗ ಅವರು ಸಂತೋಷದಿಂದ ನೀವು ಸಹ ನಮ್ಮ ಅಕಾಡೆಮಿಗೆ ಕೈ ಜೋಡಿಸಿ ಎಂದು ಹೇಳಿದಾಗ ನಾವು ಆ ಅಕಾಡೆಮಿಗೆ ಸೇರಿಕೊಂಡ ನಂತರ 3 ವರ್ಷಗಳಲ್ಲಿ ಅವರು ಹೇಳಿಕೊಟ್ಟಂಥ ವಿಷಯಗಳಲ್ಲಿ ಅವುಗಳಲ್ಲಿ ಪ್ರಮುಖವಾಗಿ ಪಾರಂಪರಿಕ, ಸಾಂಪ್ರದಾಯಿಕ, ಸನಾತನ ಮತ್ತು ಸುಜೋಗೋ ಥೆರಪಿ ಮತ್ತು ಸಿದ್ಧಾಂತಗಳನ್ನು ಅವು ವೈಜ್ಞಾನಿಕ ಮಟ್ಟದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ವೈಜ್ಞಾನಿಕ ವಿಷಯಗಳಲ್ಲಿ ಪ್ರಮುಖವಾಗಿ ಕಲರ್ ಥೆರಪಿ ಆಗಿರ್ಬೋದು, ಸಿಂಗಲ್ ಪಾಯಿಂಟ್ ಆಗಿರ್ಬೋದು, 6 ಕೀ ಥೆರಪಿ ಆಗಿರ್ಬೋದು, ಮರ್ಮ ಪಾಯಿಂಟ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಹಾಗೂ ಪ್ರಮುಖವಾಗಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸಹ ಹೇಳಿಕೊಟ್ಟಿದ್ದಾರೆ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಯಾವುದೆಂದರೆ ನಮ್ಮ ಪಂಚಭೂತಗಳು ಮತ್ತು ಆರ್ಗನ್ ಮತ್ತು ಅಂಗಗಳ ಬಗ್ಗೆ ಸತತವಾಗಿ ನಮಗೆ ಬೋಧನೆ ನೀಡಿದಾಗ ಆ ಒಂದು ಬೋಧನೆಯನ್ನು ನಾವು ಅಚ್ಚುಕಟ್ಟಾಗಿ ತಿಳಿದುಕೊಂಡು ನಾವು ಅನೇಕ ಜನರಿಗೆ ಈಗಾಗಲೇ 1000ಕ್ಕೂ ಹೆಚ್ಚು ಜನರಿಗೆ ನಾವು ಅವರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡಿ ಯಶಸ್ಸು ಸಹ ನಾವು ಕಂಡಿದ್ದೇವೆ. ಹಾಗೆ ಬಸವರಾಜ ಸರ್ ಅವರು ಮೊಟ್ಟಮೊದಲನಾಗಿ ರಾಯಚೂರು ಮತ್ತು ತಾಲೂಕು ಮಟ್ಟದಲ್ಲಿ ರಾಜಶಂಕರ್ ಒಬ್ಬ ಒಳ್ಳೆ ಹೀಲರ್ ಎಂಬ ಒಂದು ಗುರುತಿಸಿ ಆ ಒಂದು ಪಟ್ಟಿಯಲ್ಲಿ ನನ್ನ ಹೆಸರನ್ನು ಹಾಕಿದಾಗ ನನಗೆ ಎಷ್ಟು ಸಂತೋಷ ಆದರೂ ಅಷ್ಟೇ ಜವಾಬ್ದಾರಿಯನ್ನು ಗುರುಗಳು ನೀಡಿದ್ದಾರೆ ಎಂಬ ಭಾವನೆ ಉಂಟಾಗಿ ಅವರ ಒಂದು ದಯೆ ಅಥವಾ ಗುರಿ ಏನೆಂದರೆ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ತಾಲೂಕು ಮಟ್ಟದಲ್ಲಿ, ಪ್ರತಿ ಮನೆಗಳಲ್ಲಿ ಒಬ್ಬ ಒಳ್ಳೆಯ ಹೀಲರ್ ಆಗಲಿ ಹಾಗೂ ಪ್ರತಿ ಮನೆಯಲ್ಲಿ ಔಷಧ ರಹಿತ ಜೀವನ ಸಾಗಲಿ ಎಂಬ ಅವರ ಒಂದು ಉದ್ದೇಶವಿದೆ. ಆ ಉದ್ದೇಶವನ್ನು ಈಗಾಗಲೇ ನಾನು ರಾಯಚೂರು ತಾಲೂಕು ಮಟ್ಟದಲ್ಲಿ ಈಗಾಗಲೇ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಚಾಲನೆ ನೀಡಿದ್ದೇನೆ. ಅದು ಶಾಲೆ ಮಟ್ಟದಿಂದ ಹಿಡಿದು ಕಾಲೇಜು ಮಟ್ಟದಿಂದ ಸಂಘಟನೆ ಸಂಸ್ಥೆಯಲ್ಲಿ ನಡೆಸಿಕೊಳ್ಳುವಂಥ ಒಂದು ಸಿದ್ಧಾಂತನ ಈಗಾಗಲೇ ನಾನು ಕೈಗೊಂಡಿದ್ದೇನೆ. ಆ ಒಂದು ಸಂಘಟನೆಗೆ ಇನ್ನೂ ಅನೇಕ ಯುವಕರು, ಮಹಿಳೆಯರು ಆ ಅಕಾಡೆಮಿಗೆ ಕೈ ಜೋಡಿಸಿರಿ, ಆ ವಿಷಯಗಳನ್ನು ಪಡೆಯಿರಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಜೊತೆಗೆ ಇನ್ನೂ ಏನು ಪ್ರಮುಖವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಆನ್ಲೈನ್ ಮೂಲಕ ಮತ್ತು ಫೇಸ್ಬುಕ್ ಮೂಲಕ ಈಗಾಗಲೇ ಡಾಕ್ಟರ್ ಬಸವರಾಜ್ ಸರ್ ಅವರು ಉಚಿತವಾಗಿ ಕಾರ್ಯಕ್ರಮವನ್ನು ಕೊಡುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ವೀಕ್ಷಿಸಿರಿ. ಆ ವೀಕ್ಷಿಸಿದ ನಂತರ ಅದರಲ್ಲಿ ಪ್ರಭುತ್ವ ಪಡೆದ ನಂತರ ನೀವು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಹಾಗೆ ಈ ಒಂದು ಅಕಾಡೆಮಿಗೆ ಯಶಸ್ಸುಗೊಳ್ಳಲು ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಾಲಿಂಗ ಸರ್ ಆಗಿರ್ಬೋದು, ಮತ್ತು ಮಾರುತಿ ಸರ್ ಆಗಿರ್ಬೋದು, ಶಿವರಾಜ್ ಸರ್ ಆಗಿರ್ಬೋದು, ಹಾಗೆ ದೀಕ್ಷಾ ಮೇಡಮ್ ಆಗಿರ್ಬೋದು, ವಿದ್ಯಾ ಮೇಡಮ್ ಆಗಿರ್ಬೋದು, ರೇಖಾ ಮೇಡಮ್ ಆಗಿರ್ಬೋದು, ಹಾಗೆ ಪ್ರಮುಖವಾಗಿ ಅನುಭವ ಜ್ಞಾನವನ್ನು ಹೊಡೆದಿರುವಂಥ ಕೆಂಬಾವ್ ಸರ್ ಮತ್ತು ಶಂಕರ್ ಅವರವರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲದು. ಏಕೆಂದರೆ ಅವರು ನಿರಂತರವಾಗಿ ಅಕಾಡೆಮಿಯನ್ನು ಯಶಸ್ವಿಗೊಳಿಸಲು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಜೊತೆಗೆ ನಾವು ಸಹ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಹಾಗೆ ಈಗಾಗಲೇ ನಾವೆಲ್ಲರೂ ಒಗ್ಗೂಡಿ ಈ ಬಸವ ಅಕಾಡೆಮಿಯನ್ನು ಯಶಸ್ವಿಗೊಳಿಸೋಣ. ಅವರ ಧ್ಯೇಯವನ್ನು ನಾವು ಪಾಲಿಸೋಣ. ಎಲ್ಲರನ್ನು ಸಮಾಜದಲ್ಲಿ ಔಷಧ ರಹಿತ ಜೀವನ ಸಾಗಲಿ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ನಮ್ಮ ನಡೆ ಆರೋಗ್ಯದ ಕಡೆಗೆ, ನಮ್ಮ ನಡೆ ಬಸವ ಅಕಾಡೆಮಿ ಕಡೆಗೆ ಒಂದು ಧ್ಯೇಯವನ್ನು ಇಟ್ಟುಕೊಳ್ಳೋಣ. ನೀವೆಲ್ಲರೂ ತಪ್ಪದೆ ಬಸವ ಅಕಾಡೆಮಿಗೆ ಭಾಗಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಜನರಿಗೆ ತಲುಪಿಸಿರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಶ್ರೀ ವರಸಿದ್ಧಿ ಆಂಜನೇಯ ಸ್ವಾಮಿ ದೇವರು ಬಸವರಾಜ್ ಸರ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಆ ಅಕಾಡೆಮಿಯ ಎಲ್ಲ ಸಮಸ್ತ ಸದಸ್ಯರಿಗೆ ದೇವರು ಆರೋಗ್ಯ ಮತ್ತು ಯಶಸ್ಸಲ್ಲಿ ಹಾರೈಸಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ.